ಉಡುಪಿ ಜಿಲ್ಲೆಯ ಚಿತ್ತೂರು ಗ್ರಾಮಸ್ಥರು ಬಹಳ ಸಂಕಷ್ಟದಲ್ಲಿದ್ದಾರೆ. ಯಾಕಂತ ಅಂದರೆ ಬಹಳ ನೀರು ಆವೃತ ಆಗ್ತಾ ಇದೆಯಂತೆ. ಜನವಸತಿ ಪ್ರದೇಶಗಳು ಕೂಡ ಈಗ ಅಲ್ಲಿ ಒಂದು ರೀತಿ ಏನು ಹೇಳ್ತಾರೆ ದಿಗ್ಬಂಧನ ಹಾಕಿದಂಥ ರೀತಿಯಾಗಿ ಬೇರೆ ಕಡೆ ಓಡಾಡೋಕ್ಕಾಗದೇ ಇರುವಂಥ ಸನ್ನಿವೇಶ ಆಗಿಬಿಟ್ಟಿದೆ. ಈಗ ಮಕ್ಕಳಿಗೇನು ಇವತ್ತು ಸಮಸ್ಯೆ ಇಲ್ಲ, ಇವತ್ತು ಸಂಡೇ, ಇವತ್ತು ಇನ್ನು ನಾಳೆ ಸ್ಕೂಲಿಗೆ ಹೋಗೋಕ್ಕೆಲ್ಲ ಸಮಸ್ಯೆ ಆಗ್ಬೋದು. ನೋಡಿ, ಈ ಥರದ ಕಾಲ್ಸಂಕಗಳೇನಿರುತ್ತಲ್ಲ ಅದನ್ನೇ ಆ ಭಾಗದ ಹೆಚ್ಚಿನ ಜನರು ಅವಲಂಬಿಸಿರ್ತಾರೆ. ಬಟ್ ಈಗ ಭಾಳ ಮಳೆ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಏನಾದ್ರು ಹೊಳೆ ಗಿಳೆಗೆ ಬಿದ್ದುಬಿಟ್ರೆ ಎಲ್ಲ ಎಲ್ಲಿ ತೇಲ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂಥದ್ದು ಅಂದಾಜಾಗಲ್ಲ. ಹಾಗಾಗಿ ಶಾಲಾ ಕಾಲೇಜುಗಳು ಮತ್ತೊಂದು ಇವರೆಲ್ಲ ನೋಡಿ ಸ್ವಲ್ಪ ತರಗತಿಗಳನ್ನು ಮಾಡಬೇಕು. ನಾಳೆ ಏನಾದರೂ ಇದೇ ಥರ ಮಳೆ ಇದ್ದರೆ. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ನಾವೀಗ ಇರುವಂಥದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ವಿಧಾನಸಭಾ ಕ್ಷೇತ್ರದ ನಾಯ್ಕಂಬಳೆ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಸುಮಾರು ಒಂದು 10-20 ವರ್ಷಗಳಿಂದ ಈ ಒಂದು ಕಾಲು ಸಂಕದ ಸಮಸ್ಯೆಯಿಂದ ಈ ಭಾಗದ ಜನರು ತತ್ತರಿಸಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ನಾವೀಗ ಚಿತ್ರಣವನ್ನು ಏನು ತೋರಿಸ್ತಿದ್ದೇವೆ, ಇದು ಅಂದರೆ ಮರದ ಹಲಗೆಯಿಂದ ಈ ಒಂದು ಕಾಲು ಸಂಕವನ್ನು ಇಲ್ಲಿಯ ಸ್ಥಳೀಯರೇ ಮಾಡಿರುವಂಥದ್ದು. ಇಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಇದೇ ಒಂದು ಕಾಲು ಸಂಕವನ್ನು ಅವಲಂಬಿಸಿರುವಂಥದ್ದು. ಸದ್ಯ ಈ ಒಂದು ಕಾಲು ಸಂಕ ಏನಿದೆ ಅಂದರೆ ತುಂಬಾ ಅಂದರೆ ಅಪಾಯದ ಸ್ಥಿತಿಯಲ್ಲಿರುವಂಥದ್ದು. ಜನಪ್ರತಿನಿಧಿಗಳು ಇಲ್ಲಿಗೆ ಭೇಟಿ ಕೊಡ್ತಾರೆ, ಅಧಿಕಾರಿಗಳು ಭೇಟಿ ಕೊಡ್ತಾರೆ, ಆದರೆ ಇಂದಿಗೂ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗಿಲ್ಲ ಎಂಬುದು ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ಯಾಕಂದರೆ ಇಲ್ಲಿಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ, ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ಒಂದು ಕಾಲು ಸಂಕ ಸಮಸ್ಯೆ ಇಂದಿಗೂ ಕೂಡ ಬಗೆಹರಿದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಸಾಕಷ್ಟು ಗಣನೀಯವಾಗಿ ಇಳಿಕೆ ಆಗಿರುವಂಥದ್ದು. ಇಲ್ಲಿಯ ಜನಸಾಮಾನ್ಯರು ಕೂಡ ಇದೇ ಒಂದು ಕಾಲು ಸಂಕವನ್ನು ಅವಲಂಬಿಸಿರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಸಾಕಷ್ಟು ಮನವಿ ಮಾಡಿದ್ರು. ಇಲ್ಲಿಯವರೆಗೆ ಯಾರು ಅಧಿಕಾರಿಗಳು ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಳ್ಳಿಲ್ಲ. ಇದರಿಂದ ಪ್ರತಿ ಮಳೆಗಾಲದಲ್ಲಿ ಈ ಸಮಸ್ಯೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತಿರುವಂಥದ್ದು. ಸದ್ಯ ನಮ್ಮ ಜೊತೆ ಶಿಕ್ಷಕರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಈ ಒಂದು ಕಾಲು ಸಂಕ ಸಮಸ್ಯೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿದ್ಯಾವಂತರ ಜಿಲ್ಲೆ ಅಂತ ಕರೆಸಲ್ಪಡುವಂಥ ಶಾಲೆಯಲ್ಲೇ ಈಗ ದಾಖಲಾತಿಯ ಸಂಖ್ಯೆಯೇ ಕಡಿಮೆ ಆಗಿರುವಂಥದ್ದು. ಏನು ಸಮಸ್ಯೆ ಮೇಡಮ್? ಏನಂತ ಹೇಳಿದರೆ, ಇಲ್ಲಿ ಒಂದು ಸಂಕ ಇದೆ, ಅದು ಮರದಿಂದ ಮಾಡಿರುವಂಥದ್ದು. ಇದಕ್ಕೆ ಏನಾಗ್ತಾ ಇದೆ ಅಂದರೆ, ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಚಿಕ್ಕ ಪುಟ್ಟ ಮಕ್ಕಳಿರ್ತಾರೆ ಇಲ್ಲಿ. ಅಂದರೆ ನಮ್ಮ ಶಾಲೆ 1ರಿಂದ 5ನೇ ತರಗತಿ ಮಾತ್ರ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂದರೆ, ಈ ಸಂಕವನ್ನು ದಾಟಿ ಬರಲಿಕ್ಕೆ ಆಗ್ತಾ ಇಲ್ಲ. ಅದೇ ಕಾರಣದಿಂದ ಏನಾಗ್ತಿದೆ, ತುಂಬ ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗೆ, ನಮ್ಮ ಪಕ್ಕದ ಊರಿನಲ್ಲಿರುವ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಯಾಕಂದರೆ ಅವರದ್ದು ಪೇರೆಂಟ್ಸ್ ಇದ್ದು ತಪ್ಪಲ್ಲ, ಯಾಕಂದರೆ ಇಲ್ಲಿ ಸಂಕದ ವ್ಯವಸ್ಥೆ ಇಲ್ಲ. ಸರಿಯಾಗಿದ್ದರೆ ಅವರು ಕೂಡ ನಮ್ಮ ಶಾಲೆಗೆ ಕಳಿಸ್ತಾ ಇದ್ರು. ಇದರಿಂದ ನಮ್ಮ ಶಾಲೆಯ ಸ್ಟ್ರೆಂತ್ ಕೂಡ ಕಡಿಮೆಯಾಗಿದೆ. ನಮ್ಮಲ್ಲಿ ಈಗ 1ನೇ ತರಗತಿ ದಾಖಲಾತಿ ಯಾವುದೇ ಆಗಿಲ್ಲ. ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೇವೆ. ಏನಂತ ಕೇಳಿದರೆ, ತುಂಬ ವರ್ಷಗಳಿಂದ ಈ ಸಂಕ ಏನಾಗ್ತಾ ಇದೆ, ಮಳೆ ಜಾಸ್ತಿ ಬಂದಾಗ ಕೊಚ್ಕೊಂಡು ಹೋಗುವಂಥದ್ದು. ಊರಿನವರೆಲ್ಲ ಸೇರಿ ಅದನ್ನು ತಗೊಂಡು ಬಂದು ಪುನಃ ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತೆ ಮಳೆಗಾಲ ಆರಂಭ ಆದಾಗ ಮತ್ತು ಪುನಃ ಅದೇ ಸಂಕ ಕೊಚ್ಕೊಂಡು ಹೋಗುವಂಥದ್ದು, ಮತ್ತು ಪುನಃ ಊರಿನವರು ತಗೊಂಡು ಬಂದು ಹಾಕುವಂಥದ್ದು. ತುಂಬ ವಿದ್ಯಾರ್ಥಿಗಳು ಈಗ ನಮ್ಮ ಮಕ್ಕಳನ್ನು ಬಿಟ್ಟು ಬೇರೆ ಬೇರೆ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು, ಬೇರೆ ಎಲ್ಲ ಕೆಲಸಕ್ಕೆ ಹೋಗುವಂತಹ ವೃತ್ತಿಗಳು ಮಾಡುವಂತಹ ಎಲ್ಲ ಜನರು ಕೂಡ ಹೋಗ್ತಾ ಇದ್ದಾರೆ. ಈ ಸಂಕ, ಇಲ್ಲಿ ಒಂದು ಸಂಕ ಅಂದರೆ ಸೇತುವೆಯನ್ನು ಕರೆಕ್ಟಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಇದಿಷ್ಟು ಇಲ್ಲಿಯ ಶಿಕ್ಷಕರ ಮಾತಾಗಿರುವಂಥದ್ದು. ಒಂದು ಕಡೆ ಉಡುಪಿ ಜಿಲ್ಲೆ ಅಂದ ತಕ್ಷಣ ನೆನಪಾಗೋದು ಬುದ್ಧಿವಂತರ ಜಿಲ್ಲೆ, ಶಿಕ್ಷಣ ಕ್ರಾಂತಿ ಮಾಡಿದ ಜಿಲ್ಲೆ ಅಂತಲೇ ಕರೆಸ್ತೇವೆ. ಆದರೆ ಇಲ್ಲಿಯ ಶಾಲೆಗೆ ಬರುವ ವಿದ್ಯಾರ್ಥಿಗಳ ದುಸ್ಥಿತಿ ಯಾವ ಮಟ್ಟಿಗೆ ಇದೆ ಎಂಬುದನ್ನು ಇಲ್ಲಿಯ ನೈಜ ಚಿತ್ರಣವನ್ನು ಕೂಡ ಕಾಣ್ಬೋದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಚಿಕ್ಕಮಗಳೂರಿನ ಹಲವು ಭಾಗಗಳಲ್ಲೂ ಕೂಡ ಮಲೆನಾಡು ಭಾಗದಲ್ಲೆಲ್ಲ ಬಹಳ ಚೆನ್ನಾಗಿ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಕೆಲ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಹಳ್ಳ ಕೊಳ್ಳಗಳೆಲ್ಲ ಬಹಳ ಭರ್ತಿಯಾಗಿ ಹರಿತಾ ಇವೆ. ಕೊಪ್ಪದ ಒಂದು ಪ್ರದೇಶದಲ್ಲಿ ನೋಡಿ, ಹೀಗೆ ಕಾರೊಂದು ಸಿಕ್ಕಾಕೊಂಡ್ಬಿಟ್ಟಿತ್ತು. ಜನ ಎಲ್ಲ ಅದನ್ನು ಕಾರ್ನಲ್ಲಿದ್ದಂಥವ್ರನ್ನೆಲ್ಲ ರಕ್ಷಿಸೋದು ಈ ಕೆಲಸ ನಡೀತು. ಮತ್ತೊಂದು ಕಡೆ ನೋಡಿ, ಅಲ್ಲಿ ಮೆಣಸಿನಹಾಡಿಯ ಕಿರು ಸೇತುವೆ ಜಲಾವೃತ ಆಗಿದೆ. ಸಣ್ಣ ಪುಟ್ಟ ಕಿರು ಸೇತುವೆಗಳು ಕೂಡ ಆ ಹಳ್ಳ ಕೊಳ್ಳಗಳೆಲ್ಲ ಭಾಳ ಮೈದುಂಬಿ ಹರಿತಾ ಇರುವಂಥ ಕಾರಣಕ್ಕಾಗಿ ಆ ಸೇತುವೆಗಳು ಕಾಣದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಭಾರೀ ವರ್ಷಧಾರೆ ಆಗ್ತಾ ಇದೆ. ಉಡುಪಿಯ ಕಾರ್ಕಳದಲ್ಲಿ ಸೇತುವೆ ಒಂದು ಮುಳುಗಡೆ ಆಗಿದೆಯಂತೆ. ಉಡುಪಿ ಭಾಗದಲ್ಲೂ ಕೂಡ ಬಹಳ ಮಳೆ ಆಗ್ತಾ ಇದೆ. ನೋಡಿ, ಇಲ್ಲಿ ನೀರು ರಭಸ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. ಅಂದರೆ ಇದು ಮಳೆಯ ಪ್ರಮಾಣ ಹೇಗಿದೆ ಅನ್ನುವಂಥದ್ದಕ್ಕೆ ನಮಗೆ ಸಾಕ್ಷಿ ನುಡಿತಾ ಇದೆ. ಆ ಕೆಸರು ನೀರು ನೋಡಿ, ಅದು ಕೆಂಪು ನೀರು ರಭಸವಾಗಿ ಆ ಸೇತುವೆ ಮೇಲ್ಭಾಗಕ್ಕೆ ಬಂದು ಬಡಿತಾ ಇರೋದನ್ನು ನೋಡಿದ್ರೆ
ನಿಮಗೆ ಅಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗಿರ್ಬೋದು ಅನ್ನುವಂಥದ್ದಕ್ಕೆ ಒಂದು ಅಂದಾಜು ಸಿಗುತ್ತೆ.